ಲೇಡೀಸ್ ಅಂಡ್ ಜೆಂಟ್ಮನ್, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿಯ ಕದನದ ಮಾತು ಸದ್ಯಕ್ಕೆ ತಣ್ಣಗಾಗಿ ಬಿಟ್ಟಿದೆ. ಮುಖ್ಯಮಂತ್ರಿಗಳು ಅಧಿಕಾರ ಹಸ್ತಾಂತರವನ್ನು ಮಾಡಬೇಕು, ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ಅವರ ನಡುವೆ ಏನು ಮಾತಾಗಿದೆ ಆ ಮಾತನ್ನು ಸಿದ್ದರಾಮಯ್ಯನವರು ಪಾಲಿಸಬೇಕು. ಸಿದ್ದರಾಮಯ್ಯನವರು ಬೇರೆಯವ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಹೈಕಮಾಂಡ್ನ ಮಾತುಗಳನ್ನು ಕೇಳಬೇಕು. ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಸೂಕ್ತ ತೀರ್ಮಾನ ಮಾಡಬೇಕು. ಹೀಗೆ ಒಂದಲ್ಲ ಎರಡಲ್ಲ, ಈ ಥರದ 10 ಮಾತುಗಳು ಈಗ ಒಂದು ವರ್ಷದಿಂದಲೂ ಕೇಳಿ ಬರ್ತಾ ಇತ್ತು. ಆದರೆ ಯಾವಾಗ ಈ ಕರ್ನಾಟಕದ ಉಪಚುನಾವಣೆಯ 2 ಕ್ಷೇತ್ರಗಳ ರಿಸಲ್ಟ್ ಬಂತೋ ಮತ್ತು ಪಂಚರಾಜ್ಯಗಳ ತೀರ್ಪು ಬಂತೋ ಆ ಸದ್ದು ಅಡಗಿಬಿಟ್ಟಿದೆ. ಆ ರೀತಿಯ ಮಾತನಾಡುವಂಥ ಶಾಸಕರು ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ. ಅದರಲ್ಲೂ DCM DK ಶಿವಕುಮಾರ್ ಪರವಾಗಿ ಹೇಳಿಕೆಗಳನ್ನು, ಬೀಡು ಬೀಸು ಹೇಳಿಕೆಗಳನ್ನು ಕೊಡ್ತಾ ಇದ್ದ ಅವರ ಬೆಂಬಲಿಗರ ಶಾಸಕರು ಅವರ ಬಾಯಿಗೆ ಬೀಗ ಹಾಕ್ಕೊಂಡಿರೋದಷ್ಟೇ ಅಲ್ಲ, ಎಲ್ಲೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಎಲ್ಲೂ ಹೋದರೂ DK ಬೆಂಬಲಿಗರು, ಎಲ್ಲೂ ಹೋಯಿತು ಅವರ ಬೀಡು ಬೀಸಾದ ಹೇಳಿಕೆಗಳು. ಯಾಕೆ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ, ಯಾಕೆ ಗಪ್ ಚುಪ್ ಆಗಿಬಿಟ್ಟಿದ್ದಾರೆ, ಈ ಕುರಿತಂತ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ TV. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿ ಬದಲಾವಣೆಯ ಮಾತು ಸದ್ಯಕ್ಕೆ ರಾಜ್ಯದಲ್ಲಿ ಎಲ್ಲೆಲ್ಲಿಯೂ ಕೇಳಿ ಬರ್ತಾ ಇಲ್ಲ. ಬರ್ತಾ ಇರೋದೆಲ್ಲ ಏನು, ಹೈಕಮಾಂಡ್ ಯಾವಾಗ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧರಾಗಿರ್ತೀವಿ ಅನ್ನುವಂಥ ಮಾತು. ಈಗ ಯಾವ ಒಂದು ತಂಡ, ಯಾವ ಬಣ ಈ ಕೂಗನ್ನು ಕಳೆದ 1 ವರ್ಷದಿಂದ ಎತ್ತಿತ್ತೋ ಅದೇ ತಂಡ ಈಗ ಈ ಮಾತುಗಳನ್ನು ಹೇಳ್ತಾ ಇದೆ. ಯಾವುದೇ ರೀತಿಯ ಪಕ್ಷ ನಿಷ್ಠೆಯ ಮಾತುಗಳನ್ನು ಈಗ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲಿ ಹೋಯಿತು ಈ ಒಂದು ಬಂಡಾಯದ ಬಾವುಟದ ಮಾತುಗಳು ಅನ್ನುವಂಥ ಪ್ರಶ್ನೆ ಈಗ ಇಡೀ ರಾಜಕಾರಣದಲ್ಲಿ ಎದ್ದಿದೆ. ನೋಡಿ, ಈಗಾಗಲೇ ಕಳೆದ 3 ದಿನಗಳಿಂದ ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಬಂತು ಅಲ್ವಾ. ಅದೇ ದಿನ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಉಪಕದನದ ರಿಸಲ್ಟ್ ಕೂಡ ಬಂತು. ಅದರ ರಿಸಲ್ಟ್ ಬಂದ ತಕ್ಷಣವೇ ಈ ಎಲ್ಲರ ಬಾಯಿ ಕೂಡ ಈಗ ಸದ್ಯಕ್ಕೆ ಬಂದಾಗ್ಬಿಟ್ಟಿದೆ. ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಈ ಕುರಿತಂತೆ, ಅಂದರೆ ಅಧಿಕಾರ ಹಸ್ತಾಂತರದ ಕುರಿತಂತೆ ಯಾವುದೇ ರೀತಿಯ ಅನುಮಾನಕ್ಕೆ, ವಿವಾದಕ್ಕೆ ಈಡಾಗುವಂಥ ಮಾತುಗಳನ್ನು ಹೇಳ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರ ಸಹೋದರ DK ಸುರೇಶ್ ಅವರು, ಮಾಜಿ ಸಂಸದರು, ಹಲವಾರು ಬಾರಿ ಈ ರೀತಿಯ ಮಾತುಗಳನ್ನು ಹೇಳಿದರು. ಏನೇನು ಮಾತುಕತೆ ನಡೆದಿದೆಯೋ ಗೊತ್ತಿಲ್ಲ, ಮಾತು ಕೊಟ್ಟಿದ್ರೆ ಮುಖ್ಯಮಂತ್ರಿಗಳು ಅದನ್ನು ಪೂರೈಸಬೇಕು, ಅವರು ಪೂರೈಸ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಅನ್ನುವಂಥ ಮಾತನ್ನು ಅಧಿಕಾರ ಹಸ್ತಾಂತರಕ್ಕೆ ಹೇಳ್ತಾ ಇದ್ರು ಇಷ್ಟುವರೆಗೂ. ಆದರೆ ಈಗೇನು ಹೇಳ್ತಾ ಇದ್ದಾರೆ, ಇಲ್ಲ ತಾಳಿದವನು ಬಾಳಿಯಾನು, ಅಂತಹ ಅರ್ಜೆಂಟ್ ನಮಗೇನಿಲ್ಲ ಅನ್ನುವಂಥ ಮಾತನ್ನು DK ಸುರೇಶ್ ಅವರೇ ಸ್ವತಃ ಹೇಳ್ತಾ ಇದ್ದಾರೆ. ಅಂತ ಅಂದರೆ ಪರಿಸ್ಥಿತಿ ಏನಾಗಿದೆ, ಎಲ್ಲಿಗೆ ಬಂದಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಈಗ ಕಳೆದ 1 ವರ್ಷದಿಂದ ಇಡೀ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಆಡಳಿತ ಯಂತ್ರವನ್ನೇ ಕುಸಿಯುವಂತೆ ಮಾಡಿ ಸಾರ್ವಜನಿಕರಲ್ಲಿ ಒಂದು ರೀತಿಯ ರೇಜಿಗೆ ಹುಟ್ಟಿಸ್ಬಿಟ್ಟಿತ್ತು. ಇವ್ರದ್ದು ಏನು ಜಗಳಪ್ಪ, ದಿನ ಬೆಳಕರಿದ್ರೆ ಸಾಕು ಈ ಜಗಳ ಆಗಿಬಿಟ್ಟಿದೆ, ಇವರು ಕೂಡ ಸುಮ್ಮನಿರಂಗಿಲ್ಲ, ಇವ್ರದ್ದು ದರಿದ್ರ ಹೈಕಮಾಂಡ್ ಕೂಡ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಂಗಿಲ್ಲ ಅನ್ನುವಂಥ ಒಂದು ಮಾತನ್ನು ಸಾರ್ವಜನಿಕರು, ನಿಮ್ಮಂತಹ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವೋಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥ ಮತದಾರರು ಬೈಕೊಳ್ತಾ ಇದ್ರು ಅಲ್ವಾ. ಆದರೆ ಹೈಕಮಾಂಡ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ಆದರೆ ಸಮಯ, ಕಾಲ, DK ಶಿವಕುಮಾರ್ ಹೇಳ್ತಾರಲ್ಲ, ಕಾಲ ಬಂದಾಗ ಎಲ್ಲವೂ ಸರಿಯಾಗತ್ತೆ, ಕಾಲವೇ ಎಲ್ಲದಕ್ಕೂ ಉತ್ತರ ಅಂತ. ಅಂದರೆ ಈ ಸದ್ಯಕ್ಕೆ ಈ ಉತ್ತರ ಸಿಕ್ಕಿದೆ. DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. DKಶಿ ಬೆಂಬಲಿಗರಂತೂ ಬಾಯಿಗೆ ಬೀಗ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದಷ್ಟು ಹೆಸರುಗಳನ್ನ ಹೇಳ್ತೀನಿ ನಿಮಗೆ. ನೋಡಿ, ಎಲ್ಲ ಕ್ಯಾಮ್ರಾ ಕಂಡ್ರು ಕೂಡ ಬಾಯಿಗೆ ಬಂದ ಹಾಗೆ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ನೀವು ಜನವರಿ ಸಂಕ್ರಾಂತಿ ಕ್ರಾಂತಿ, ಯುಗಾದಿ ಕ್ರಾಂತಿ ಅಂತಲೇ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥ, ನಾನು ಕೊಟ್ಟಿದ್ದಿನ್ನೂ ಟೈಮ್ ಮುಗ್ದಿಲ್ಲ ಕಣ್ರಿ, ಇನ್ನೂ 15 ದಿವಸ ಇದೆ, 15 ದಿವಸ ಆದಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದು ಯಾರು ಹೇಳ್ತಾ ಇದ್ದಿದ್ದು? ಅದೇ ಚನ್ನಗಿರಿಯ ಬಸವರಾಜ್ ಶಿವಗಂಗಾ ಅನ್ನುವಂಥ ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು. ಎಲ್ಲಿದ್ದಾರೆ ಅವರು? ಯಾಕೆ ಇವತ್ತು ಬಾಯಿ ಬಿಡ್ತಾ ಇಲ್ಲ? ಈ ಉಪಚುನಾವಣೆಯ ರಿಸಲ್ಟ್ ಬಂದ ನಂತರ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ. ಎಲ್ಲೆಲ್ಲೂ ಕಾಣಿಸ್ಕೊಳ್ತಿಲ್ಲ.
ಅದಲ್ಲದೆ ಈಗ ಇನ್ನೊಬ್ಬ ಮಹಾನ್ ಶಾಸಕರಿದ್ದಾರೆ, ರಾಮನಗರದ ಇಕ್ಬಾಲ್ ಹುಸೇನ್ ಅಂತಂದೇಳಿ. ಅವರು ಸಿದ್ದರಾಮಯ್ಯನವರ ತಮ್ಮದೇ ಪಕ್ಷದ ತಮ್ಮದೇ ಸರ್ಕಾರದ ಬಜೆಟನ್ನೇ ತಿರಸ್ಕರಿಸಿದವರು, ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದವರು. ಅವರು ಕೂಡ ಕುರ್ಚಿ ಕಿತ್ತಾಟದ ಬಗ್ಗೆ, ಬದಲಾವಣೆ ಬಗ್ಗೆ ಹಲವಾರು ಮಾತುಗಳನ್ನು ಹೇಳ್ತಾ ಇದ್ರು. ನಮ್ಮ ಯಾರೋ ನಾಯಕರು ಕೂತಿದ್ದಾರೆ, ನಮ್ಮ ಸ್ವಾಮೀಜಿಗಳು ಕೂತಿದ್ದಾರೆ, ಅವ್ರು ಎದ್ದೇಳ್ತಾರೆ, ಅವ್ರು ಬಂದ ತಕ್ಷಣ, ಅವ್ರು ಡೇಟ್ ಕೊಟ್ಟ ತಕ್ಷಣ ಆವಾಗಲೇ ಆಗ್ಬಿಡ್ತಾರೆ DK CM, ನಾನು ಹೇಳ್ತೀನಿ ಅಂತ ಹೇಳಿದರು. ಯಾಕೋ ಆ ಸ್ವಾಮೀಜಿಗಳು ಆ ತಪಸ್ಸಿಂದ ಎದ್ದಳಂಗೆ ಕಾಣ್ತಾ ಇಲ್ಲ. ಅದೇನೋ ದೀರ್ಘ ತಪಸ್ಸು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಇಕ್ಬಾಲ್ ಅಹಮದ್ ಬಾಯಿಗಂತೂ ಬೀಗ ಬಿದ್ದಿದೆ. ಇದಷ್ಟೇ ಅಲ್ಲದೆ ಕುಣಿಗಲ್ ರಂಗನಾಥ್, ಮಂಡ್ಯದ ರವಿಗಣಿಗ, ಮದ್ದೂರಿನ ಕದಲೂರು ಉದಯ್, ಅಲ್ಲದೆ ಮಾಗಡಿಯ HC ಬಾಲಕೃಷ್ಣ, ಹೊಸಕೋಟೆಯ BN ಬಚ್ಚೇಗೌಡ, ಚನ್ನಪಟ್ಟಣದ CP ಯೋಗೇಶ್ವರ್, ಮೂಡಿಗೆರೆಯ ನಯನಾ ಮೋಟಮ್ಮ, ಹೀಗೆ ಒಬ್ಬರ ಇಬ್ಬರ ಬಾಯಿಗೆ ಬಂದಾಗೆ ಪ್ರತಿದಿನ ಈ ಕುರಿತಂತೆ, ಅಂದರೆ ಅಧಿಕಾರ ಹಸ್ತಾಂತರ, ಕುರ್ಚಿ ಬಿಡಬೇಕು, ಸಿದ್ದರಾಮಯ್ಯ ಬಿಡಬೇಕು, DK ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಆಡಳಿತ ಯಂತ್ರವನ್ನೇ ಒಂದು ರೀತಿ ರೇಜ್ಗೆ ಹುಟ್ಟಿಸೋ ಥರ ಮಾಡಿಬಿಟ್ಟಿದ್ರು. ಆದರೆ ಇವತ್ತು ಇವ್ರು ಯಾರು ಮೀಡಿಯಾ ಮುಂದೆ ಬರ್ತಾ ಇಲ್ಲ, ಈ ಕುರಿತಂಥ ಯಾವುದೇ ಮಾತುಗಳನ್ನು ಹಾಕ್ತಾ ಇಲ್ಲ. ಈ ಒಂದು ಬೈ ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಇದೆಯಲ್ಲ, ಅದೇ ಇವರೆಲ್ಲರ ಬಾಯಿಗೆ ಬೀಗ ಹಾಕಿಬಿಟ್ಟಿದೆ. ಈ ಮೂಲಕ ನೋಡಿ, ಮೇಲ್ನೋಟಕ್ಕೆ ನಿಮಗೆ ಹೇಳ್ಬಿಡ್ತೀನಿ, ಅಸ್ಸಾಮಲ್ಲಿ DK ಶಿವಕುಮಾರ್ ಅವರನ್ನು ಚುನಾವಣಾ ವೀಕ್ಷಕರನ್ನಾಗಿ ಕಳಿಸಲಾಗಿತ್ತು. ಅಸ್ಸಾಮಲ್ಲಿ ಎಂಥ ಹೀನಾಯ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಬಂದಿದೆ ಅನ್ನೋಂಥದ್ದು ಗೊತ್ತು. ಆ ಮೂಲಕ DK ಶಿವಕುಮಾರ್ ಅವರು ತಮ್ಮ ಶಕ್ತಿ ಸಾಬೀತು ಮಾಡಲಿಕ್ಕೆ ಅಸ್ಸಾಮಲ್ಲಿ ಸಾಧ್ಯ ಆಗಿಲ್ಲ. ಅದೇ ಕೇರಳದಲ್ಲಿ KC ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಹೋಗಿರ್ತಕ್ಕಂಥವ್ರು ಚುನಾವಣಾ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಬಲಗೈ ಭಂಟ, ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ ಇವರೆಲ್ಲರೂ ಸೇರಿಕೊಂಡು, KC ವೇಣುಗೋಪಾಲ್ ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇದು ಶಕ್ತಿಯನ್ನು ವೃದ್ಧಿಸಿದೆ. ಇದಷ್ಟೇ ಅಲ್ಲದೆ ಈಗ ನೋಡಿ, ಎರಡೂ ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿಗಳ ಆಡಳಿತ ವಿರೋಧಿ ನೀತಿ ಇದೆ ಅನ್ನುವಂಥ ನೀವು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನ ಎರಡೂ ಕಡೆ ಕಾಂಗ್ರೆಸ್ಸನ್ನು ಕಳಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯನವರ ಕೈ ಬಲಗೊಂಡಿದೆ, ಅವರ ಶಕ್ತಿ ವೃದ್ಧಿಸಿದೆ, ಅವರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗ್ತಾ ಇಲ್ಲ. ಹಾಗಾಗಿ ಈ ಸದ್ಯಕ್ಕೆ ಸಂಪುಟ ವಿಸ್ತರಣೆಯ ಮಾತಷ್ಟೇ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ತನ್ವೀರ್ ಸೇಠ್ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅವರು ನಾನೇ ಸ್ವತಃ CM ಆಗಲಿಕ್ಕೆ ಅರ್ಹನಿದ್ದೇನೆ ಅಂತ ಹೇಳಿರೋರು. ಅವರು ನೀವು DK ಶಿವಕುಮಾರ್ CM ಕೊಡಿ ಅಂತ ಹೇಳ್ತಿರ್ಲಿಲ್ಲ, 6 ಬಾರಿ ಗೆದ್ದಿದ್ದೀನಿ ಕಣ್ರಿ, ನಾನೇ CM ಆಗೋದಕ್ಕೆ ನನಗೆ ಅರ್ಹತೆ ಇದೆ ಅಂತ ಮಾತನ್ನು ಹೇಳಿರೋ ತನ್ವೀರ್ ಸೇಠ್ ಇವತ್ತೇನು ಹೇಳ್ತಿದ್ದಾರೆ, ಇಲ್ಲಿಲ್ಲ, ಅದು ಬರೀ ಸಂಪುಟ ವಿಸ್ತರಣೆ ಅಥವಾ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಹೊರತು ನಾಯಕತ್ವ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ, ಅದಾಗೋ ಟೈಮಲ್ಲಿ ಆಗುತ್ತೆ ಬಿಡಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ಈಗ ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತಂದರೆ, ಈಗ ಇದೇ ಮೇ 20ಕ್ಕೆ ತುಮಕೂರಿನಲ್ಲಿ ದೊಡ್ಡ ಮಟ್ಟದ 3 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಒಂದು ಹಂತದಲ್ಲಿ ಗೆದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೊಂದು ಸುಂತಿನ ಗೆಲುವಿಗೆ ಮುನ್ನಡಿ ಇಡ್ತಾ ಇರ್ತಕ್ಕಂಥದ್ದು ತುಮಕೂರಿನ ಸಾಧನಾ ಸಮಾವೇಶದಲ್ಲಿ ಮಾಡಿ ಅಲ್ಲಿ ಸರ್ಕಾರದ ಸಾಧನೆಯನ್ನು ಹಾಡಿ ಹೊಗಳೋದ್ರ ಮೂಲಕ ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಮತ್ತೆ ಇಂಡೈರೆಕ್ಟ್ ಆಗಿ ಇನ್ನೊಂದು ತಂತ್ರಗಾರಿಕೆ ನಡೀತಾ ಇದೆ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಾಧನಾ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಿದ್ದಾರೆ ಅನ್ನುವಂಥದ್ದನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ತುಮಕೂರಿನಲ್ಲೇ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನೋಡಿ, ಅತ್ತ ಕಡೆ ಬಾಗಲಕೋಟೆ ಗೆಲ್ಲಿಸ್ಕೊಂಡು ಬಂದಿರತಕ್ಕಂಥ ಅಹಿಂದಾದ ಸಿದ್ದರಾಮಯ್ಯನವ್ರ ನಂತರ ಅಹಿಂದಾದ ಅನಭಿಷಿಕ್ತ ನಾಯಕ ಅಂತ ಕರೆಸ್ಕೊಳ್ಳುವಂಥ ಸತೀಶ್ ಜಾರಕಿಹೊಳಿ KPCC ಸಾರಥ್ಯ ವಹಿಸಲಿಕ್ಕೆ 2028ರಲ್ಲಿ CM ಗಾದಿಗೆ ಕ್ಲೈಮ್ ಮಾಡಲಿಕ್ಕೆ ಅವರು ಆ ಕಡೆ ರೆಡಿಯಾಗಿದ್ದಾರೆ. ಇಲ್ಲಿ ತುಮಕೂರಿಂದ ಪರಮೇಶ್ವರ್ ರೆಡಿಯಾಗಿದ್ದಾರೆ. ಹಾಗಾದರೆ 2028ಕ್ಕೂ DK ಶಿವಕುಮಾರ್ ಅವರಿಗೆ ಕಷ್ಟ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಾಲವೇ ಹೇಳಬೇಕಿದೆ. ಹೇಗೆ DK ಶಿವಕುಮಾರ್ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೋ ಹಾಗೆ ಕಾಲವೇ ಉತ್ತರ ಹೇಳಿದೆ. ಸದ್ಯಕ್ಕೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ಒಂದೇ 2 ಲೈನ್ನಲ್ಲಿ ವಿಮರ್ಶಿಸೋದಾದರೆ, ಟಗರಿನ ಗುಟರಿಗೆ ಈಗ ಏನು ಬಂಡೆ ಬೆಂಬಲಿಗರು ಅಪ್ಪಚ್ಚಿಯಾಗಿಬಿಟ್ಟಿದ್ದಾರೆ, ಬಾಯಿಗೆ ಬೀಗ ಬಿದ್ದಿದೆ, ಬಾಯಿ ಬಂದ್ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದೇ ಸತ್ಯ. ಈ ಸದ್ಯಕ್ಕೆ ಇದಾಗಿದೆ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಮತ್ತೆ ಬದಲಾಗುತ್ತಾ, ಮತ್ತೆ ಈ ಬಂಡಾಯ ಎದ್ದು ನಿಲ್ಲುತ್ತಾ, ಕಾದು ನೋಡೋಣ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.